ಸ್ನೇಹಿತರೆ, VNR ಸಿಜಿ ಕ್ಲಾಸ್ ಆತ ಏನಪ್ಪ ಅಂತಂದರೆ ಇವತ್ತು KA ಎಕ್ಸಾಮಲ್ಲಿ ಏನಪ್ಪ ಅಂತಂದರೆ JTTC ಅಸಿಸ್ಟೆಂಟ್ ಆಲ್ರೆಡಿ JTTC ಎಕ್ಸಾಮ್ ಆಗಿದೆ ಸ್ನೇಹಿತರೆ. ಅದರಲ್ಲಿ JTTC ಅಸಿಸ್ಟೆಂಟ್ ಅಂತ ಎರಡನೇ ಎಕ್ಸಾಮ್ ಇದು. ಯಾವುದು ನೋಡೋಣ. JTTC ಇದು ಅಸಿಸ್ಟೆಂಟ್ ಸ್ನೇಹಿತರೆ ಎಕ್ಸಾಮು. ಇದ್ರ ಬಗ್ಗೆ ನೋಡೋಣ ಇವತ್ತು. ಟೋಟಲು 18 ಸೈನ್ಸ್ ಕ್ವಶನ್ ಇದೆ ಸ್ನೇಹಿತರೆ. ಎಷ್ಟು 18 ಸೈನ್ಸ್ ಕ್ವಶನ್ ಇದೆ. VNR ಸಿಜಿ ಕ್ಲಾಸ್ ಆಗುತ್ತೆ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂತಂದರೆ ಓನ್ಲಿ ಸೈನ್ಸ್ ಕ್ವಶನ್ ಆ್ಯಂಡ್ ಆನ್ಸರ್ ಇರುತ್ತೆ ಅಷ್ಟೇ. KA ಎಕ್ಸಾಮ್ಗೆ ಯಾವ ಥರ ಕೇಳ್ತಾರೆ ಅಂತ ನಾನು ಹೇಳ್ತೀನಿ. ಯಾವ ಟಾಪಿಕ್ ನೀಟಾಗಿ ಓದ್ಕೋಬೇಕಂತ ಆ ಟಾಪಿಕ್ ಮಾತ್ರ ಏನಪ್ಪ ಅಂದರೆ ನೀವು ಓದ್ಕೊಂಡ್ರೆ ಸಾಕು. ಆ ಟಾಪಿಕ್ ಮಾತ್ರ ಓದ್ಕೊಂಡ್ರೆ ಸಾಕು ಸಿಗುತ್ತೆ. ಆದ ಕಾರಣ ನೋಡಿ ಸ್ನೇಹಿತರೆ, ಅಸಿಸ್ಟೆಂಟ್ JTTC ಅಸಿಸ್ಟೆಂಟ್ ಸೈನ್ಸ್ 18 ಕ್ವಶನ್ ಇದೆ ಸ್ನೇಹಿತರೆ. ಸೈನ್ಸ್ ಏನಪ್ಪ ಅಂದರೆ 18 ಕ್ವಶನ್ ಇದೆ. ಇದ್ರ ಬಗ್ಗೆ ನಾವು ಏನಪ್ಪ ಅಂದರೆ ಸಂಪೂರ್ಣವಾಗಿ ನೋಡೋಣ ಸ್ನೇಹಿತರೆ. ಕರ್ನಾಟಕದಲ್ಲಿ ಏನಪ್ಪ JTTC ಅಂದರೆ ಏನಪ್ಪ ಟ್ರೈನಿಂಗ್ ಸೆಂಟರ್ ಇದೆ ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂಗೆ ಕ್ಲಾಸ್ ಆಗಿರುತ್ತೆ. ಗೌರ್ಮೆಂಟ್ ಟೂಲ್ಸ್ ರೂಮ್ ಟ್ರೈನಿಂಗ್ ಸೆಂಟರ್ ಅಂತ ಸ್ನೇಹಿತರೆ. ಇದು ಹೆಸರು ಏನಪ್ಪ ಅಂದರೆ ಗೌರ್ಮೆಂಟ್ ಟೂಲ್ಸ್ ರೂಮ್ ಟ್ರೈನಿಂಗ್ ಸೆಂಟರ್ ಅಂತ ಇದೆ ಸ್ನೇಹಿತರೆ. ಅದೇ JTTC ಸಂಬಂಧಪಟ್ಟಂಗೆ. ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ ಸ್ನೇಹಿತರೆ. ಇಲ್ಲೊಂದು ಕ್ವಶನ್ ನೋಡಿ ಸ್ನೇಹಿತರೆ. ಜೀವಕೋಶಗಳಿಗೆ ಏನಪ್ಪ ಅಂದರೆ ಜೀವಕೋಶಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಏನಪ್ಪ ತಪ್ಪಾಗಿದೆ ಅಂತ ಕೇಳಿದರೆ, ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ. ಜೀವಕೋಶವು ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವಾಗಿದೆ. ಎರಡನೇದು, ಜೀವಕೋಶವು ಕೋಶ ದ್ರವ ಮತ್ತು ಕೋಶ ಕೇಂದ್ರವನ್ನು ಹೊಂದಿದೆ. ಆಪ್ಷನ್ ಏನಪ್ಪ ಅಂದರೆ ಇದು ಯಾವುದೂ ಅಲ್ಲ ಸ್ನೇಹಿತರೆ. ಯಾಕಂತಂದರೆ ಜೀವಿಗಳಲ್ಲಿ ಮುಖ್ಯವಾಗಿ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವನ್ನು ಹೊಂದಿದೆ. ಇದು ಸರಿ ಇದೆ ಸ್ನೇಹಿತರೆ. ಇವತ್ತು ಜೀವಕೋಶವು ಕೋಶ ದ್ರವ ಮತ್ತು ಕೋಶ ಕೇಂದ್ರವನ್ನು ಸಹ ಹೊಂದಿದೆ. ಇದು ಸರಿಯಾಗಿದೆ ಸ್ನೇಹಿತರೆ. ತಪ್ಪಾಗಿದೆ ಕೇಳಿದರೆ ಯಾವುದೂ ಅಲ್ಲ ಸ್ನೇಹಿತರೆ. ಎರಡನೇ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಪಾಯಿಂಟ್ ಇದೆ ನೋಡಿ ಸ್ನೇಹಿತರೆ. ಜೀವಕೋಶವು ಎಲ್ಲ ಜೀವ ಮೂಲಭೂತ ರಚನಾಕಾರ ಘಟಕವಾಗಿದೆ. ಇದರಲ್ಲಿ ಏನಪ್ಪ ಕೋಶ ದ್ರವ ಮತ್ತು ಕೋಶ ಕೇಂದ್ರವನ್ನು ಸಹ ನ್ಯೂಕ್ಲಿಯಸ್ ಸಹ ಹೊಂದಿದೆ ಸ್ನೇಹಿತರೆ. ಕೆಳಗಡೆ ಯಾವುದು ಏನಪ್ಪ ಅಂದರೆ ಶಾಸ್ತ್ರೀಯ ನಿಜವಾದ ಹಣ್ಣಲ್ಲ. ಶಾಸ್ತ್ರೀಯವಾಗಿ ಯಾವುದಪ್ಪ ನಿಜವಾದ ಹಣ್ಣಲ್ಲ ಅಂತ ಕೇಳಿದರೆ ಸೇವೆ ಬಂದ್ಬಿಟ್ಟು ನಿಜವಾದ ಹಣ್ಣು ಅಲ್ಲ ಸ್ನೇಹಿತರೆ. ಸೌತೆಕಾಯಿ, ಕುಂಬಳಕಾಯಿ, ಬದನೆಕಾಯಿ ಏನಪ್ಪ ಅಂದರೆ ಇವು ಬೀಜದಿಂದ ಉತ್ಪಾದನೆ ಮಾಡುವ ಕಾಯಿಗಳಾಗಿದ್ದು ಏನಪ್ಪ ಅಂದರೆ ಇವು ಸೇವೆ ಮಾತ್ರ ಒಂದು ಶಾಸ್ತ್ರೀಯ ಹಣ್ಣು ಅಲ್ಲ ಅಂತ ಹೇಳಲಾಗಿದೆ ಸ್ನೇಹಿತರೆ. ನೋಡಿ, ನಿಜವಾದ ಹಣ್ಣು ಯಾವುದಪ್ಪ ಅಂದರೆ ಫಸಲೀಕರಣ ನಂತರ ಏನಪ್ಪ ಅಂದರೆ ಅಂಡಾಶಯದಿಂದ ಅಭಿವೃದ್ಧಿ ಹೊಂದಿದ ಹಣ್ಣು ನಿಜವಾದ ಹಣ್ಣು ಎಂದು ಕರೀತಾರೆ. ಅಂಡಾಶಯದಿಂದ ಅಭಿವೃದ್ಧಿ ಹೊಂದಿದ ನಿಜ ಹಣ್ಣು ಯಾವುದಪ್ಪ ಅಂದರೆ ಸೌತೆಕಾಯಿ, ಕುಂಬಳಕಾಯಿ, ಬದನೆಕಾಯಿ ಏನಪ್ಪ ಅಂದರೆ ಬೀಜದಿಂದ ಉತ್ಪಾದನೆ ಆಗಿರ್ತವೆ. ಸುಳ್ಳು ಹಣ್ಣು ಯಾವುದನ್ನು ಕರೀತಾರಪ್ಪ ಅಂದರೆ ಸುಳ್ಳು ಹಣ್ಣು ಒಂದು ಯಾವುದನ್ನು ಕರೀತಾರಪ್ಪ ಅಂದರೆ ಅಂಡಾಶಯ ಜೊತೆಗೆ ಹೂವಿನ ಇತರ ಭಾಗಗಳು ಪುಷ್ಪಪಾತ್ರೆ ಮತ್ತು ಹಣ್ಣಾಗಿ ಮಾರ್ಪಟ್ಟಿದ್ರೆ ಅದನ್ನು ಸುಳ್ಳು ಹಣ್ಣು ಎಂದು ಕರೀತಾರೆ. ಅಂದರೆ ಈ ಹೂವು ಬೀಜದ ಜೊತೆ ಹೂವು ಸೇರ್ಕೊಂಡು ಏನಪ್ಪ ಅಂದರೆ ಹುಟ್ಟುತ್ತವಲ್ಲ ಸ್ನೇಹಿತರೆ, ಅವುಗಳು ಸುಳ್ಳು ಹಣ್ಣು ಎಂದು ಕರೀತಾರೆ. ಸೇಬುಹಣ್ಣಿನಲ್ಲಿ ನಾವು ತಿನ್ನುವ ಭಾಗವು ಏನಪ್ಪ ಅಂದರೆ ಸೇಬುಹಣ್ಣು ಇದೆಯಲ್ಲ ಸ್ನೇಹಿತರೆ. ಸೇಬುಹಣ್ಣಿನಲ್ಲಿ ನಾವು ತಿನ್ನುವ ಭಾಗವು ಏನಪ್ಪ ಅಂದರೆ ಹೂವಿನ ಪುಷ್ಪಪಾತ್ರ ಆಗಿರೋದ್ರಿಂದ ಇದನ್ನು ಶಾಸ್ತ್ರೀಯವಾಗಿ ಸುಳ್ಳು ಹಣ್ಣು ಎಂದು ಕರೆಯುತ್ತಾರೆ. ಅಂದರೆ ಸೇಬುಹಣ್ಣು ಏನಪ್ಪ ಅಂದರೆ ನಾವು ತಿಂತೀವಲ್ಲ, ಸೇಬುಹಣ್ಣು ಏನಪ್ಪ ಅಂದರೆ ಬುಡದಿಂದ ಏನಪ್ಪ ಅಂದರೆ ಅದು ನೇರವಾಗಿ ಹಣ್ಣಾಗಿ ಬಂದಿದ್ದು ಸ್ನೇಹಿತರೆ. ತಲಾಮಸ್ ಅಂತ ಕರೀತಾರೆ, ಅಲ್ಲಿಂದ ಬಂದಿರ್ತದೆ ಸುಳ್ಳು ಹಣ್ಣು ಕರಿತಾರೆ ಸ್ನೇಹಿತರೆ. ನೆಕ್ಸ್ಟ್ ಬಂದ್ಬಿಟ್ಟು
ಒಂದು ಗೋದ ಮೊಟ್ಟೆಯ ಪ್ರಕ್ರಿಯೆಯನ್ನು ಮುಖಾಂತರ ವಯಸ್ಕ ಕಪ್ಪೆ ಬೆಳೆಯುತ್ತದೆ. ಅಂದರೆ ಒಂದು ಮೊಟ್ಟೆ ಏನಪ್ಪ ಅಂದರೆ ವಯಸ್ಕ ಕಪ್ಪೆಯಾಗಿ ಹೇಗೆ ಬೆಳೀತು ಅಂತ ಕೇಳಿದ್ರೆ ಸ್ನೇಹಿತರೆ, ಅದರಲ್ಲಿ ಆಪ್ಷನ್ ನೋಡೋಣ ಸ್ನೇಹಿತರೆ. ನಿಷೇಚನ, ಋತುಪರಿವರ್ತನೆ, ನಾಟುವಿಕೆ ಮತ್ತು ಮುಗ್ಗುವಿಕೆ ಅಂತ ಕರೀತಾರೆ. ಈ ಋತುಪರಿವರ್ತನೆ ಏನಪ್ಪ ಅಂದರೆ ಇದರಿಂದ ಏನಪ್ಪ ಅಂದರೆ ಮೊಟ್ಟೆ ಏನಪ್ಪ ಅಂದರೆ ದೊಡ್ಡದಾಗುತ್ತೆ ಸ್ನೇಹಿತರೆ. ಮತ್ತೊಂದು ಕ್ವಶನ್ ನೋಡೋಣ. ಎರಡು ಕಾಯಗಳ ನಡುವಿನ ಗುರುತ್ವಾಕರ್ಷಣ ಬಲ ಏನಪ್ಪ ಯಾವಾಗಲೂ ಆಕರ್ಷಕವಾಗಿರುತ್ತೆ ಸ್ನೇಹಿತರೆ. ಎರಡು ಕಾಯಗಳ ಗುರುತ್ವಾಕರ್ಷಣ ಬಲ ಏನಪ್ಪ ಅಂದರೆ ಎರಡು ಆಕರ್ಷಕವಾಗಿರುತ್ತೆ ಸ್ನೇಹಿತರೆ, ವಿಕರ್ಷವಾಗಿರುವುದಿಲ್ಲ ಸ್ನೇಹಿತರೆ. ನ್ಯೂಟನ್ ಏನಪ್ಪ ಅಂದರೆ ಗುರುತ್ವಾಕರ್ಷಣ ನಿಯಮದ ಪ್ರಕಾರ ಎರಡು ವಸ್ತುಗಳು ದ್ರವ್ಯರಾಶಿ ಪರಸ್ಪರ ಆಕರ್ಷಿಸುತ್ತವೆ. ನ್ಯೂಟನ್ ಏನಪ್ಪ ಅಂದರೆ ನಿಯಮಗಳ ಪ್ರಕಾರ ಪರಸ್ಪರ ಆಕರ್ಷಲ್ಪಡುತ್ತವೆ ಸ್ನೇಹಿತರೆ. ಎಂದಿಗೂ ವಿಕರ್ಷಕ ಆಗಿರುವುದಿಲ್ಲ. ಕಾಯಗಳ ಅಂತರ ದ್ರವ್ಯರಾಶಿಯನ್ನು ಅವಲಂಬಿಸಿದೆ. ಬಲದ ಪ್ರಮಾಣವನ್ನು ವ್ಯತ್ಯಾಸವಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ಪೀನದರ್ಪಣದಿಂದ ಉಂಟಾದ ಪ್ರತಿಬಿಂಬವು ಮಿತ್ತ ಮತ್ತು ಚಿಕ್ಕದಾದ ಪ್ರತಿಬಿಂಬವಾಗಿರ್ತದೆ. ಪದೇ ಪದೇ ಪೀನ ದರ್ಪಣ ಬಗ್ಗೆ ಕೇಳ್ತಾರೆ ಸ್ನೇಹಿತರೆ. ಆಮೇಲೆ ನಿಮ್ಮ ದರ್ಪಣ ಬಗ್ಗೆ ಕೇಳ್ತಾರೆ. ಸನಿ ದಪ್ಪ ಗೊತ್ತಲ್ಲ ಸ್ನೇಹಿತರೆ. ಸನಿ ದಪ್ಪ ಅಂದರೆ ಇವು ಏನಪ್ಪ ಅಂದರೆ ಪೀನ ಮೊಸರಿಗೆ ಏನಪ್ಪ ಅಂದರೆ ಸನಿ ದಪ್ಪದಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಸಮೀಪ ದೃಷ್ಟಿಗೆ ನಿಮ್ನ ಮೊಸರನ್ನು ಬಳಸ್ತಾರೆ. ದೂರ ದೃಷ್ಟಿಗೆ ಏನಪ್ಪ ಅಂದರೆ ಪೀನ ಮೊಸರನ್ನು ಬಳಸ್ತಾರೆ. ಸನಿ ದಪ್ಪ ಕೋಡಾಗಿರುತ್ತೆ. ಇದು ನಿತ್ಯ ಮತ್ತು ಚಿಕ್ಕದಾದ ಪ್ರತಿಬಿಂಬವಾಗಿರುತ್ತೆ ಸ್ನೇಹಿತರೆ. ಇದರಲ್ಲಿ ಮುಖ್ಯವಾಗಿ ಪೀನ ಮೊಸರು ಬಂದ್ಬಿಟ್ಟು ನಿತ್ಯ ಮತ್ತು ನೇರ ಮತ್ತು ಚಿಕ್ಕದಾದ ಪ್ರತಿಬಿಂಬವನ್ನು ಸಹ ಹೊಂದಿರುತ್ತೆ ಸ್ನೇಹಿತರೆ. ಇದಕ್ಕೆ ವಿರುದ್ಧವಾಗಿ ಏನಪ್ಪ ಅಂದರೆ ನಿಮ್ಮ ದರ್ಪಣ ಹೊಂದಿರ್ತದೆ. ಪೀನ ದರ್ಪಣ ವಾಹನ ಹಿನ್ನೋಟದಲ್ಲಿ ಏನಪ್ಪ ಅಂದರೆ ಇದನ್ನ ಬಳಸಿ ಸ್ನೇಹಿತರೆ. ಆಲ್ರೆಡಿ ನಿನ್ನೆ GTT ಎಕ್ಸಾಮಲ್ಲಿ ಕೇಳಿದರೆ ಸ್ನೇಹಿತರೆ, ಮತ್ತೊಂದು ಸಲ ರಿಪಿಟೇಷನ್ ಆಗಿದೆ. ಇದರ ಬಗ್ಗೆ ನೋಡ್ಕೊಳ್ಳಿ ಸ್ನೇಹಿತರೆ. ವಿದ್ಯುತ್ ರೋಧತೆ ಯಾವುದರಲ್ಲಿ ಹೆಚ್ಚಾಗಿರುತ್ತೆ ಅಂತ ಕೇಳಿದರೆ ಸ್ನೇಹಿತರೆ, ವಿದ್ಯುತ್ ರೋಧತೆ ಏನಪ್ಪ ಅಂದರೆ ಯಾವುದರಲ್ಲಿ ಹೆಚ್ಚಾಗಿರುತ್ತದೆ. ನಿನ್ನನ್ನು ವಾಹಕಗಳ ಬಗ್ಗೆ ಒಂದು ಕ್ವಶನ್ ಇತ್ತು ಸ್ನೇಹಿತರೆ. ಅವಾಹಗಳು ಏನಪ್ಪ ಅಂದರೆ ವಿದ್ಯುತ್ ರೋಧತೆ ಏನಪ್ಪ ಅಂದರೆ ಹೆಚ್ಚಾಗಿರುತ್ತೆ. ಅವಾಹಗಳು ಯಾವುದಪ್ಪ ಅಂದರೆ ನಿಮ್ಗೆ ಗೊತ್ತಿರಲ್ಲ ಸ್ನೇಹಿತರೆ. ನಿಮಗೆ ಅವಾಹಗಳು ಬಂದ್ಬಿಟ್ಟು ರಬ್ಬರು, ಗಾಜು ಏನಪ್ಪ ಅಂದರೆ ಅವಾಹಗಳಾಗುತ್ತೆ. ಅದರಲ್ಲಿ ವಿದ್ಯುತ್ ಹರಿಯಲ್ಲ ಸ್ನೇಹಿತರೆ. ಅದು ಹಿಡಿದಿಟ್ಕೊಳ್ಳುತ್ತೆ, ಹೊರಗಡೆ ತಳ್ಳುತ್ತೆ. ವಿದ್ಯುತ್ ಪ್ರವಾಹ ಸುಲಭವಾಗಿ ಬಿಟ್ಕೊಳ್ಳೋದಿಲ್ಲ. ಇವು ಎಲೆಕ್ಟ್ರಾನ್ ಬಿಗಿ ಹಿಡಿದಲ್ಪಡೋದ್ರಿಂದ ವಿದ್ಯುತ್ ರೋಧ ಅತ್ಯಂತ ಹೆಚ್ಚಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ಎಲೆಕ್ಟ್ರಾನ್ಗಳು ಏನಪ್ಪ ಅಂದರೆ ಬಿಗಿಯಾಗಿ ಹಿಡಿಯಲ್ಪಟ್ಟಿರೋ ಸ್ನೇಹಿತರೆ. ಇದರಲ್ಲಿ ಎಲೆಕ್ಟ್ರಾನ್ಗಳನ್ನು ಹಿಡಿಯಲ್ಪಟ್ಟೋದ್ರಿಂದ ವಿದ್ಯುತ್ ಹರಿಯಲು ಬಿಡೋದಿಲ್ಲ ಸ್ನೇಹಿತರೆ. ಮಾಮೂಲು ವಾಹಕಗಳು ಏನಪ್ಪ ಅಂತಂದರೆ ಇವು ಸಹ ಅವಾಹಗಳು ಏನಪ್ಪ ಅಂದರೆ ರಬ್ಬರ್ ಮತ್ತು ಅದನ್ನು ನೀವು ನೋಡಿದಿರೋ ಸ್ನೇಹಿತರೆ. ಅದು ವಾಹಕಗಳೇನಪ್ಪ ಅಂದರೆ ಮುಖ್ಯವಾಗಿ ಮಿಶ್ರ ಲೋಹಗಳು ಏನಪ್ಪ ಅಂದರೆ ರೋಧವನ್ನು ಕಡಿಮೆ ಹೊಂದಿರ್ತವೆ ಸ್ನೇಹಿತರೆ. ನೋಡಿ, ವಿದ್ಯುತ್ ಶಕ್ತಿ ವ್ಯಾವಹಾರಿಕ ಮಾನ್ಯ ಆದಪ್ಪ ಅಂದರೆ ಕಿಲೋವ್ಯಾಟ್ ಅವರ್ ಆಗಿದೆ ಸ್ನೇಹಿತರೆ. ವಿದ್ಯುತ್ ಶಕ್ತಿ ವ್ಯಾವಹಾರಿಕ ಮಾನ್ಯ ಆದಪ್ಪ ಅಂದರೆ ಕಿಲೋವ್ಯಾಟ್ ಅವರ್ ಆಗಿರುತ್ತೆ. ನಿನ್ನೆ ಆಲ್ರೆಡಿ ಕ್ವಶನ್ ಆಗಿದೆ ಸ್ನೇಹಿತರೆ. ಮತ್ತೆ ಏನಪ್ಪ ಅಂದರೆ ರಿಪಿಟೇಷನ್ ಆಗಿದೆ ಸ್ನೇಹಿತರೆ. ಇದು ಕಿಲೋವಾಟ್ ಬಂದ್ಬಿಟ್ಟು ಸಾಮಾನ್ಯವಾಗಿ ಯೂನಿಟ್ ಎಂದು ಕರೀತಾರೆ. ಮನೆ ಮತ್ತು ಕೈಗಾರಿಕೆಗಳು ಬಳಸುವ ವಿದ್ಯುತ್ ಶಕ್ತಿಯನ್ನು ಅಳೆಯಲು ಬ್ಲೀಚಿಂಗ್ ಉದ್ದೇಶಕ್ಕಾಗಿ ಬಳಸ್ತಾರೆ. ಇದು ಏನಪ್ಪ ಅಂದರೆ ವಿದ್ಯುತ್ ಶಕ್ತಿ ಅಳೆಯಲು ಬಿಲ್ಲಿಂಗ್ ಉದ್ದೇಶಕ್ಕಾಗಿ ಕಿಲೋವ್ಯಾಟ್ ಅವರ್ಗಳಲ್ಲಿ ಏನಪ್ಪ ಮನೆಯಲ್ಲಿ ಕರೆಂಟ್ ಬಿಲ್ ಹಾಕ್ತಾರಲ್ಲ ಸ್ನೇಹಿತರೆ. ಆ ಕರೆಂಟ್ ಬಿಲ್ ಸಂಬಂಧಪಟ್ಟಂಗೆ ಏನಪ್ಪ ಅಂದರೆ ನಮಗೆ ಇದು ಆಗ್ತಾರಲ್ಲ ಸ್ನೇಹಿತರೆ. ಅದು ಸಂಪಾದನೆ ಆಗಿದೆ. ಜೌಲ್ ಅಂತಾರಾಷ್ಟ್ರೀಯ ಏಕಮಾನ ಶಕ್ತಿ, ಅಂತಾರಾಷ್ಟ್ರೀಯ ಏಕಮಾನ ಜೌಲ್ ಅಂತ ಕರೀತಾರೆ ಸ್ನೇಹಿತರೆ. ಅದು ಸಣ್ಣ ಪ್ರಮಾಣದಲ್ಲಿ ಏನಪ್ಪ ಅಂದರೆ ಅದನ್ನು ಬಳಸ್ತೀವಿ ಸ್ನೇಹಿತರೆ. ವ್ಯಾಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ವಿದ್ಯುತ್ ಸಾಮರ್ಥ್ಯದ ಏಕಮಾನವಾಗಿದೆ ಸ್ನೇಹಿತರೆ. ವ್ಯಾಟ್ ಇದೆಲ್ಲ ಕೇಳ್ತಾರೆ ಸ್ನೇಹಿತರೆ, ನೋಡ್ಕೊಳ್ಳಿ. ಯಾಕೆ ಪದೇ ಪದೇ ರಿಪಿಟೇಷನ್ ಆಗ್ತದೆ. ಹಾರ್ಸ್ ಪವರ್ ಏನಪ್ಪ ಅಂತಂದರೆ ಇದು ಯಾಂತ್ರಿಕ ಸಾಮರ್ಥ್ಯವನ್ನು ಅಳೆಯಲು ಬಳಸುವ ಮಾನವಾಗಿದೆ ಸ್ನೇಹಿತರೆ. ಯಾಂತ್ರಿಕ ಸಾಮರ್ಥ್ಯವನ್ನು ಅಳೆಯುವ ಮಾನವಾಗಿದೆ. ಈಗ ಏನಪ್ಪ ಅಂದರೆ ಹೇಳಿಕೆಗಳು ಕೇಳಿದರೆ ನೋಡಿ ಸ್ನೇಹಿತರೆ. ಹೇಳಿಕೆಯಲ್ಲಿ ಉಣ್ಣೆಯ ಅಲ್ಪ ಉಷ್ಣವಾಗುವುದರಿಂದ ಚಳಿಗಾಲದಲ್ಲಿ ಅವು ಉಣ್ಣೆಯ ಬಟ್ಟೆಯನ್ನು ಬಳಸುತ್ತೇವೆ. ಉಣ್ಣೆ ಏನಪ್ಪ ಅಂದರೆ ಅಲ್ಪ ಉಷ್ಣವಾಹಕವಾಗಿರೋದ್ರಿಂದ ಚಳಿಗಾಲದಲ್ಲಿ ನಾವು ಉಣ್ಣೆಯನ್ನು ಬಳಸ್ತೀವಿ. ಕರೆಕ್ಟಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ಏನಪ್ಪ ಅಂದರೆ
ಉಣ್ಣೆ ಎಳೆಗಳ ನಡುವೆ ಹಿಡಿದಿಟ್ಟಲ್ಪಟ್ಟ ಗಾಳಿ ನಮ್ಮ ದೇಹದಿಂದ ಸುತ್ತಮುತ್ತಲ ಪ್ರದೇಶಕ್ಕೆ ಉಷ್ಣ ವರ್ಗಾವಣೆ ತಡೆಯುತ್ತದೆ. ಅಂದರೆ ಉಣ್ಣೆಯಲ್ಲಿ ಏನಪ್ಪ ಅಂದರೆ ನಾವು ಹಾಕ್ಕೊಂಡಿರ್ತೀವಲ್ಲ ಆ ಡ್ರೆಸ್ಸಲ್ಲಿ, ಅದರಲ್ಲಿ ಗಾಳಿ ಏನಪ್ಪ ಅಂದರೆ ಹಿಡಿದುಕೊಂಡಿಡುತ್ತೆ. ಅದು ನಮಗೆ ಏನಪ್ಪ ಅಂದರೆ ಸುತ್ತಮುತ್ತಲ ಪ್ರದೇಶ ಉಷ್ಣ ವರ್ಗಾವಣೆ ಆಗಲು ತಡೀತದೆ ಸ್ನೇಹಿತರೆ. ಬೇರೆ ಉಷ್ಣ ಬರಲು ಬಿಡೋದಿಲ್ಲ. ಹೇಳಿಕೆ ಯಾವುದಂತ ಕೇಳಿದ್ರೆ ಸ್ನೇಹಿತರೆ, ಹೇಳಿಕೆ ಏನಪ್ಪ ಅಂದರೆ ಒಂದೇ ಹೇಳಿಕೆ ಸುತ್ತ ಸರಿಯಾಗಿದೆ ಸ್ನೇಹಿತರೆ. ದುರ್ಬಲ ಉಣ್ಣೆಯು ಶಾಖದ ದುರ್ಬಲ ವಾಹಕವಾಗಿದೆ. ದೇಹದ ಉಷ್ಣವನ್ನು ಹೊರ ಹೋಗದಂತೆ ತಡೆಯುತ್ತದೆ ಸ್ನೇಹಿತರೆ. ಅದು ದೇಹ ನಮ್ಮೇನು ಉಸಿರಾಡ್ತಿರೋದಲ್ಲ ಹೊರಡೆ ಹೋಗೋದಂತೆ ತಡೆಯುತ್ತೆ. ಅದರಿಂದ ಹೀಟ್ ಆಗುತ್ತೆ. ಎರಡನೇದು ಸುತ್ತ ಸರಿಯಾಗಿದೆ ಸ್ನೇಹಿತರೆ. ಹೇಳಿಕೆ ಗಾಳಿ ಅತಿ ದೊಡ್ಡ ಮತ್ತು ವಾಹಕವಾಗಿದೆ. ಸಿಲ್ಕೊಂಡ ಗಾಳಿ ನಮ್ಮ ದೇಹದ ಶಾಖ ವಾತಾವರಣಕ್ಕೆ ಹರಡದಂತೆ ಏನಪ್ಪ ಅಂದರೆ ನಮ್ಮನ್ನು ತಡೆಯುತ್ತೆ ಸ್ನೇಹಿತರೆ. ಎ ಬಿ ಹೇಳಿಕೆ ಎರಡು ಸರಿಯಾಗಿದೆ. ರಾಷ್ಟ್ರೀಯ ಜಂತುಹುಳು ನಿರ್ವಹಣಾ ಅಂಗವಾಗಿ ಮಕ್ಕಳಿಗೆ ವಯಸ್ಕರಿಗೆ ಯಾವ ಮಾತ್ರೆ ನೀಡ್ತಾರಪ್ಪ ಅಂದರೆ ಆಲ್ಬೆಂಡಜೋಲ್ ಏನಪ್ಪ ಅಂದರೆ ಆಲ್ರೆಡಿ ಸ್ಕೂಲಲ್ಲಿ ನೀಡ್ತಾರಲ್ಲ ಸ್ನೇಹಿತರೆ, ಅದ್ರ ಬಗ್ಗೆ ಕೇಳಿದ್ದಾರೆ. ಜಂತುಹುಳು ನೀಡಲು ಏನಪ್ಪ ಮಕ್ಕಳಿಗೆ ಏನಪ್ಪ ಅಂದರೆ ಆಲ್ಬೆಂಡಜೋಲ್ ಮಾತ್ರೆಯನ್ನು ಸ್ಕೂಲಲ್ಲಿ ನೀಡ್ತಾ ಸ್ನೇಹಿತರೆ. ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನವನ್ನು ಸಹ ಆಚರಣೆ ಮಾಡ್ತಾರೆ ಸ್ನೇಹಿತರೆ. ಬಿಸಿನೀರು ತುಂಬಿದ ಮುಚ್ಚಳವಿರುವ ಒಂದು ತಗಡಿನ ಡಬ್ಬದ ಮೇಲೆ ತಣ್ಣೀರು ಹಾಕಿದಾಗ ಅದು ವಿಕಸನಗೊಳ್ಳುತ್ತದೆ. ಇದಕ್ಕೆ ಸರಿಯಾದ ಕಾರಣ ಏನಪ್ಪ ಅಂತಂದರೆ ಬಿಸಿನೀರು ತುಂಬಿದ ಮುಚ್ಚಳವಿರುವ ಒಂದು ತಗಡಿನ ಡಬ್ಬಿನ ಮೇಲೆ ತಣ್ಣೀರು ಹಾಕಿದಾಗ, ಅಂದರೆ ಒಂದು ತಗಡು ಬಿಸಿನೀರಿನ ಮೇಲೆ ಇಟ್ಟಿಸಿದ್ರೆ ಅದರಲ್ಲಿ ತಣ್ಣೀರು ಹಾಕಿದಾಗ ಏನಾಗುತ್ತೆ ಅಂತ ಕೇಳಿದರೆ ಆನ್ಸರ್ ಏನಪ್ಪ ಅಂದರೆ ಮುಖ್ಯವಾಗಿ ಡಬ್ಬದ ಒಳಗಿನ ಒತ್ತಡ ಕಡಿಮೆಯಾಗುತ್ತದೆ. ಅಂದರೆ ಆ ಡಬ್ಬ ಒಳಗಿನ ಏನಪ್ಪ ಅಂದರೆ ತಗಡು ಇರುತ್ತಲ್ಲ, ಆ ಡಬ್ಬ ಒಳಗಿನ ತಗಡಿನ ಒತ್ತಡ ಏನಪ್ಪ ಅಂದರೆ ಕಡಿಮೆ ಆಗುತ್ತೆ ಸ್ನೇಹಿತರೆ. ಇದು ತಾರ್ಕಿಕ ಕ್ವಶನ್ ಅಂತಾರೆ ಸ್ನೇಹಿತರೆ. ನಿನ್ನೆ ಹೇಳಿದ್ನಲ್ಲ, ಈ ತಾರ್ಕಿಕ ಕ್ವಶನ್ಗಳು ಏನಪ್ಪ ಅಂದರೆ ನೀಟಾಗಿ ಓದ್ಕೊಳ್ಳಿ. ಏನಪ್ಪ ಅಂದರೆ ತಾರ್ಕಿಕ ಪ್ರಶ್ನೆಗಳು ಅಂತ ಕರೀತಾರೆ. ಏನಪ್ಪ ಅಂದರೆ ತುಂಬ ಈ ಉರುಳೋದು, ಚೆಂಡು ಉಳಿದಿರೋದು, ಕ್ಯಾಚ್ ಇಟ್ಕೊಳ್ಳೋದು, ಮತ್ತು ಬಲೂನ್ ಎರಡು ಉಜ್ಜಿದಾಗ ಬಲೂನ್ ಮೇಲೆ ಹೋದಾಗೆ, ಇದು ಬಲೂನ್ ತತ್ವ, ಈ ಥರ ಎಲ್ಲ ಕೇಳ್ತಾ ಇರ್ತಾರೆ. ದ್ಯುತಿ ಸಂಶ್ಲೇಷಣೆಗೆ ಮುಖ್ಯವಾಗಿ ಏನಪ್ಪ ಅಂದರೆ ಹೆಚ್ಚಾಗಿ ಯಾವ ಬಣ್ಣದಲ್ಲಿ ನಡೀತದಪ್ಪ ಅಂದರೆ ದ್ಯುತಿ ಸಂಶ್ಲೇಷಣೆ ಮುಖ್ಯವಾಗಿ ಕೆಂಪು ಮತ್ತು ನೀಲಿ ಬಣ್ಣದಲ್ಲಿ ಏನಪ್ಪ ಅಂದರೆ ದ್ಯುತಿ ಸಂಶ್ಲೇಷಣೆ ಹೆಚ್ಚಾಗಿ ನಡೀತು ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ ಇದು. ಇದರಲ್ಲಿ ಏನಪ್ಪ ಅಂದರೆ ಕೆಂಪು ಬಣ್ಣ ಮುಖ್ಯವಾಗಿ ನಮಗೆ ದ್ಯುತಿ ಸಂಶ್ಲೇಷಣೆಗೆ ಹೆಚ್ಚು ಸಹಾಯಕಾರಿಯಾಗಿದೆ ಸ್ನೇಹಿತರೆ. ಈ ನೀಲಿ ಸಹ ಏನಪ್ಪ ಅಂದರೆ ನೀಲಿ ಬಣ್ಣನ ಸಹ ನಮಗೆ ಕ್ಲೋರೋಫಿಲ್ ಏನಪ್ಪ ಅಂದರೆ ಕ್ಲೋರೋಫಿಲ್ ಉತ್ಪಾದನೆ ಆಗಿ ಅದರಿಂದ ಏನಪ್ಪ ಅಂದರೆ ಸಸ್ಯ ಬೆಳವಣಿಗೆ, ಇದು ಏನಪ್ಪ ಅಂದರೆ ಸಸ್ಯದ ಬೆಳವಣಿಗೆ ತುಂಬ ಅನುಕೂಲವಾಗಿದೆ ಸ್ನೇಹಿತರೆ. ಹಸಿರು ನೋಡೋಣ ಸ್ನೇಹಿತರೆ. ಹಸಿರು ಏನಪ್ಪ ಅಂದರೆ ಅದು ಸಹ ಹಸಿರಾಗಿ ಕಾಣಲು ಏನಪ್ಪ ಅಂದರೆ ಹಸಿರಾಗಿ ಕಾಣಲು ನಮಗೆ ಸಹಾಯ ಮಾಡುತ್ತದೆ. ಗಿಡ ಹಸಿರಾಗಿ ಕಾಣಲು ಕ್ಲೋರೋಫಿಲ್ ಏನಪ್ಪ ಅಂದರೆ ವರ್ಣದ್ರಾವಕ ಸಸ್ಯಗಳಲ್ಲಿ ಸೌರಶಕ್ತಿಯನ್ನು ಹೀರ್ಕೊಳ್ಳುತ್ತಲ್ಲ ಸ್ನೇಹಿತರೆ. ನೀಲಿ ತರಂಗಾಂತರ ಏನಪ್ಪ ಬೆಳಕನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಹೀರ್ಕೊಳ್ಳುತ್ತೆ. ನೀಲಿ ಏನಪ್ಪ ಅಂದರೆ ಬೆಳಕನ್ನು ಪರಿಣಾಮಕಾರಿಯಾಗಿ ಹೀರ್ಕೊಳ್ಳೋದ್ರಿಂದ ದ್ಯುತಿ ಸಂಶ್ಲೇಷಣೆಗೆ ಗರಿಷ್ಠ ದರವಾಗಿ ಬೆಳೆಯುತ್ತೆ ಸ್ನೇಹಿತರೆ. ಮುಖ್ಯವಾಗಿ ನಮ್ಮ ದೇಹದಲ್ಲಿ ಅಯೋಡಿನ್ ಹೊಂದಿರುವ ಹಾರ್ಮೋನ್ ಎ ಎಂಬ ರಾಸಾಯನಿಕ ಸಂಯುಕ್ತ ಉತ್ಪತ್ತಿಯಾಗುತ್ತದೆ. ಇದರ ಕೊರತೆ ಗಾಯ್ಟರ್ ಎಂಬ ಕಾಯಿಲೆಗೆ ಕಾರಣವಾಗುತ್ತದೆ. ಎ ಎಂಬ ಹಾರ್ಮೋನ್ ಯಾವುದು ಅಂತ ಕೇಳಿದ್ರೆ ಸ್ನೇಹಿತರೆ, ಇದು ನಮ್ಮ ದೇಹದಲ್ಲಿ ಏನಪ್ಪ ಅಂದರೆ ಅಯೋಡಿನ್ ಹಾರ್ಮೋನ್ ಆಗಿರುವುದು ಏನಪ್ಪ ಅಂದರೆ ರಾಸಾಯನಿಕ ಸಂಯುಕ್ತ ಉತ್ಪಾದನೆ ಆಗುತ್ತೆ ಸ್ನೇಹಿತರೆ. ಒಂದು ಅಯೋಡಿನ್ ಎಂಬ ರಾಸಾಯನಿಕ ಸಂಯುಕ್ತ ಉತ್ಪಾದನೆ ಆಗುತ್ತೆ. ಗಾಯ್ಟರ್ ರೋಗ ಬರುತ್ತಲ್ಲ ಸ್ನೇಹಿತರೆ, ಯಾವುದರಿಂದ ಅಂತ ಕೇಳಿದರೆ ಇದು ಥೈರಾಕ್ಸಿನ್ ಏನಪ್ಪ ಅಂದರೆ ಆಗಿದೆ ಸ್ನೇಹಿತರೆ. ಆನ್ಸರ್ ಏನಪ್ಪ ಅಂದರೆ ಥೈರಾಕ್ಸಿನ್ ಆಗಿದೆ ಸ್ನೇಹಿತರೆ. ಗಾಯ್ಟರ್ ರೋಗಕ್ಕೆ ಥೈರಾಕ್ಸಿನ್ ಕಾರಣ ಏನಪ್ಪ ಅಂದರೆ ಇದು ಥೈರಾಕ್ಸಿನ್ ಗ್ರಂಥಿಯಿಂದ ಉತ್ಪತ್ತಿ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಗಂಟಲಲ್ಲಿ ಉತ್ಪತ್ತಿ ಆಗುತ್ತೆ. ಈ ಅಯೋಡಿನ್ ಕೊರತೆಯಿಂದ ಏನಪ್ಪ ಅಂದರೆ ಥೈರಾಕ್ಸಿನ್ ಮಟ್ಟ ಕಡಿಮೆ ಆಗಲು ಕಾರಣವಾಗುತ್ತೆ. ಇದು ಥೈರಾಯ್ಡ್ ಗ್ರಂಥಿ ಹಿಗ್ಗೋಕ್ಕೆ ಕಾರಣವಾಗಿದೆ ಸ್ನೇಹಿತರೆ. ಇದರಿಂದ ಏನಪ್ಪ ಅಂದರೆ ಗಾಯ್ಟರ್ ರೋಗ ಬರುತ್ತೆ ಸ್ನೇಹಿತರೆ. ಆಕ್ಸಿಡೇಷನ್ ಇನ್ಸುಲಿನ್ ಗ್ಲುಕಾನ್ಗಳು ಉತ್ಪತ್ತಿಯಾಗುತ್ತವೆ. ಎಲೆಗಳು ಹಳದಿಯಾಗುವಿಕೆ ಸಸ್ಯಗಳಲ್ಲಿ ಲವಣಾಂಶ ಕೊರತೆಯಿಂದಾಗಿ ಉಂಟಾಗುವ ಲಕ್ಷಣಗಳಲ್ಲಿ ಇದಕ್ಕೆ ಕಾರಣವೇನೆಂದರೆ ಎಲೆಗಳ ಹಳದಿಯಾಗುವಿಕೆ ಸಸ್ಯಗಳಲ್ಲಿ ಲವಣಾಂಶ ಕೊರತೆಯಿಂದ ಉಂಟಾಗುವ ಲಕ್ಷಣಗಳಿವೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಹಳದಿಯಾಗೋಕ್ಕೆ
ಕ್ಲೋರೋಫಿಲ್ ಆಗಿದೆ ಸ್ನೇಹಿತರೆ. ಇದು ಆನ್ಸರ್ ಏನಪ್ಪ ಅಂದರೆ ಕ್ಲೋರೋಫಿಲ್ ನಷ್ಟ. ಸಸ್ಯಗಳು ಏನಪ್ಪ ಹಳದಿ ಆಗಲು ಏನಪ್ಪ ಅಂದರೆ ಕಾರಣ ಏನಪ್ಪ ಅಂದರೆ ಕ್ಲೋರೋಫಿಲ್ ನಷ್ಟ ಸ್ನೇಹಿತರೆ. ವಯಸ್ಕರಲ್ಲಿ ಬೆಳವಣಿಗೆ ರಸದೂತ ಹೆಚ್ಚುವರಿ ಸೋಸುವಿಕೆಯಿಂದಾಗಿ ಉಂಟಾಗುವ ಸ್ಥಿತಿಗೆ ಏನಂತ ಕರೀತಾರೆ ಅಂತ ಕೇಳಿದರೆ ಸ್ನೇಹಿತರೆ, ವಯಸ್ಕರ ಬೆಳವಣಿಗೆ ಏನಪ್ಪ ಅಂದರೆ ಅಕ್ರೋಮೆಗಾಲಿ. ವಯಸ್ಕರಲ್ಲಿ ವಯಸ್ಕರಲ್ಲಿ ಬೆಳವಣಿಗೆ ಅತಿಯಾಗಿ ಅಕ್ರೋಮೆಗಾಲಿ ಅಂತ ಕರೀತಾರೆ ಸ್ನೇಹಿತರೆ. ಆನ್ಸರ್ ಆಗಿದೆ. ಸರಿಯಾದ ಹೊಂದಿಸಿ ಬರೆದು ಕೇಳಿದರೆ ಸ್ನೇಹಿತರೆ ಇದರಲ್ಲಿ ಇನ್ಸುಲಿನ್ ಮೆದುಜೂರಕ, ಟೆಸ್ಟೋಸ್ಟೆರಾನ್ ವೃಷವಾಣು ಮತ್ತು ಗ್ಲುಕಾನ್ ಮೆದುಳು, ಈಸ್ಟ್ರೋಜನ್ ಅಂಡಾಶಯವು ಆಗಿದೆ ಸ್ನೇಹಿತರೆ. ಇದರಲ್ಲಿ ಗ್ಲುಕಾನ್ ಏನಪ್ಪ ಅಂದರೆ ಗ್ಲುಕಾನ್ ಬಂದ್ಬಿಟ್ಟು ಸರಿಯಾದ ಆನ್ಸರ್ ಆಗಿದೆ ಸ್ನೇಹಿತರೆ. ಗ್ಲುಕಾನ್ ಮೆದುಳಲ್ಲಿ ಉತ್ಪಾದನೆ ಆಗಿದೆ ಸ್ನೇಹಿತರೆ. ಗ್ಲುಕಾನ್ ಏನಪ್ಪ ಅಂದರೆ ಮೆದುಳುಜೂರಕ ಗ್ರಂಥಿಯಿಂದ ಸವಿಸಲ್ಪಡುತ್ತೆ ಸ್ನೇಹಿತರೆ. ಮೆದುಳಿನಿಂದಲ್ಲ ಅದರಿಂದ ಮೆದುಳಿನಿಂದಲ್ಲ, ಆದ್ದರಿಂದ ತಪ್ಪಾಗಿದೆ ಸ್ನೇಹಿತರೆ. 3 ಜೋಡಿಗಳು ಹಾರ್ಮೋನ್ಗಳು ಅವುಗಳ ಉತ್ಪಾದನೆಗಳು ಸರಿಯಾದ ಹೊಂದಾಣಿಕೆ ಆಗಿದೆ ಸ್ನೇಹಿತರೆ. ಇದು ಮೆದುಜೂರಕ ಗ್ರಂಥಿಯಿಂದ ಬರುತ್ತೆ ಸ್ನೇಹಿತರೆ, ಮೆದುಳಿನಿಂದಲ್ಲ. ವೆರಿ ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ, ಈ ಥರ ಕೇಳ್ತಾರೆ. ಆಯುಷ್ಯನ್ ಏನಪ್ಪ ಅಂದರೆ ಪಟ್ಟಿ ಏನಪ್ಪ ಡ್ಯಾಶ್ ವಿವರಗಳೊಂದಿಗೆ ಇದೆ ಎಲ್ಲ ಕೇಳಿದರೆ ಸ್ನೇಹಿತರೆ. ಆಯುಷ್ಯನ್ ಯಾವುದೋ ವಿವರಗಳೊಂದಿಗೆ ಹೊಂದಿದೆ ಅಂತಂದರೆ ಮುಖ್ಯವಾಗಿ ಜಗತ್ತಿನಲ್ಲಿ ಅಳಿದ ಪ್ರಭೇದಗಳ ಬಗ್ಗೆ ಬಂತು ಏನಪ್ಪ ಅಂದರೆ ಐಯುಸಿಎನ್ ಪಟ್ಟಿಯನ್ನು ಹೊಂದಿದೆ ಸ್ನೇಹಿತರೆ. ಅಳಿದ ತಳಿನಂಚಿನ ಪ್ರಭೇದಗಳನ್ನು ಅಧ್ಯಯನ ಮಾಡುತ್ತದೆ. ನೆಕ್ಸ್ಟ್ ಕ್ವಶನ್ ಹೋಗೋಣ ಸ್ನೇಹಿತರೆ. CNG ಬಂದ್ಬಿಟ್ಟು ಏನಪ್ಪ ಅಂದರೆ ಪೆಟ್ರೋಲ್ಗಿಂತ ಹೆಚ್ಚು ಮಾಲಿನ್ಯ ಉಂಟು ಮಾಡುತ್ತದೆ ಏನಪ್ಪ ಅಂದರೆ ಇದು ಹೇಳಿಕೆ ತಪ್ಪಾಗಿದೆ ಸ್ನೇಹಿತರೆ. CNG ಏನಪ್ಪ ಅಂದರೆ ಪೆಟ್ರೋಲ್ಗಿಂತ ಹೆಚ್ಚು ಮಾಲಿನ್ಯವನ್ನು ಉಂಟು ಮಾಡುತ್ತದೆ. CNG ಏನಪ್ಪ ಪೆಟ್ರೋಲ್ ಡೀಸೆಲ್ ಕಡಿಮೆ ಮಾಲಿನ್ಯಕಾರಕವಾಗಿದೆ ಸ್ನೇಹಿತರೆ. ಎರಡನೇದು ಬಂದ್ಬಿಟ್ಟು ಏನಪ್ಪ ಅಂದರೆ ಕೋಕ್ ಇಂಗಾಲದ ಮೂಲವಾಗಿದೆ. ಇದು ಸರಿ ಸ್ನೇಹಿತರೆ. ಕೋಕ್ ಇಂಗಾಲದ ಒಂದು ಬಹುರೂಪದ ಮೂಲವಾಗಿದೆ. 2 ಕ್ವಶನ್ ಕೇಳಿದ್ರೆ ಸ್ನೇಹಿತರೆ ಕೈಯದಲ್ಲಿ. ಹಸಿರುಮನೆ ಪರಿಣಾಮಕ್ಕೆ ಅನಿಲಗಳು ಯಾವಂತ ಕೇಳಿದರೆ ಸ್ನೇಹಿತರೆ, ಹಸಿರುಮನೆ ಪರಿಣಾಮಕ್ಕೆ ಅನಿಲಗಳು ಯಾವುದಂತ ಕೇಳಿದರೆ ಮುಖ್ಯವಾಗಿ ನೀರಾವಿ ಏನಪ್ಪ ಅಂದರೆ ಹಸಿರುಮನೆ ಅನಿಲಕ್ಕೆ ಮುಖ್ಯವಾಗಿ ಕಾರಣ ಆಗೋದು ಸ್ನೇಹಿತರೆ. ಇದರಲ್ಲಿ ಸಲ್ಫರ್ ಮತ್ತು ಏನಪ್ಪ ಅಂದರೆ ಸಲ್ಫರ್ ಮತ್ತು ನೈಟ್ರೋಜನ್ ಏನಪ್ಪ ಅಂದರೆ ನೈಟ್ರೋಜನ್ ಇದು ಆಮ್ಲಮಳೆಗೆ ಕಾರಣವಾಗಿದೆ ಸ್ನೇಹಿತರೆ. ಆಮ್ಲಮಳೆ ಸಲ್ಫರ್ ಮತ್ತು ನೈಟ್ರೋಜನ್ ಆಮ್ಲಮಳೆಗೆ ಕಾರಣವಾಗಿದೆ. ಹಸಿರುಮನೆ ಬಂದ್ಬಿಟ್ಟು ನೀರಾವಿಯಿಂದ ಹೆಚ್ಚಾಗಿ ಏನಪ್ಪ ಒಂದು ಉಂಟಾಗುತ್ತೆ ಸ್ನೇಹಿತರೆ. ನೋಡಿ, ಕಾರ್ಬನ್ ಡೈಆಕ್ಸೈಡ್, ಮಿಥೇನ್ ಮತ್ತು ನೈಟ್ರಸ್ ಆಕ್ಸೈಡ್ ನೀರಾವಿ ಏನಪ್ಪ ಅಂದರೆ ಹಸಿರುಮನೆಗೆ ಕಾರಣವಾಗಿದೆ. ಆಮ್ಲಜನಕ ಮತ್ತು ಆರ್ಗಾನ್ ಅನಿಲಗಳು ಏನಪ್ಪ ಅಂದರೆ ಹಸಿರುಮನೆಗೆ ಕಾರಣವಾಗಿದೆ ಸ್ನೇಹಿತರೆ. ಸ್ನೇಹಿತರೆ ಇಷ್ಟು ಹೇಳ್ಬಿಟ್ಟು ಏನಪ್ಪ ಅಂದರೆ 18 ಕ್ವಶನ್ ಇದೆ ಸ್ನೇಹಿತರೆ. ಸೈನ್ಸು GPTC ಏನಪ್ಪ ಅಸಿಸ್ಟೆಂಟ್ ಎಕ್ಸಾಮ್ಗೆ ಎಲ್ಲ ನೋಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ KA ಏನಪ್ಪ ಅಂದರೆ ಬೇರೆ ಕ್ವಶನ್ ತಗೋತೀನಿ. ಅದರಲ್ಲಿ ಎಷ್ಟು ಕ್ವಶನ್ ಕೇಳಿದಾರೆ ನೋಡೋಣ ಸೈನ್ಸಲ್ಲಿ.